ಪುಣ್ಯಮಾಸ ಮಾಘಮಾಸ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ವಿಂಶೋಧ್ಯಾಯ 24ನೇ ದಿನದ ಪಾರಾಯಣ. ಬ್ರಾಹ್ಮಣ ಕನ್ಯರ ವಿಮೋಚನೆ. ಕೆಲಕಾಲದ ಹಿಂದೆ ಮಗಧ ರಾಜ್ಯದಲ್ಲಿ ಪುರೋಹಿತ ವೃತ್ತಿಯಿಂದ ಬದುಕುತ್ತಿದ್ದ 4 ಬ್ರಾಹ್ಮಣರಿದ್ದರು. 4 ಪುತ್ರಿಯರಿದ್ದರು. ಅವರು ಪರಿಪೂರ್ಣ ಯೌವನವತಿಯರಾಗಿದ್ದರು. ಸ್ವಲ್ಪ ದಿನಗಳ ನಂತರ ಆ ಗ್ರಾಮದ ಕೊಳದಲ್ಲಿ ಸ್ನಾನ ಮಾಡುವುದಕ್ಕೆ ಒಬ್ಬ ಗುರುಕುಲ ವಿದ್ಯಾರ್ಥಿ ಬಂದನು. ಬ್ರಾಹ್ಮಣ ಕನ್ಯರು ಆ ಯುವಕನ ಅಂದವನ್ನು ನೋಡಿ ಮೋಹಿಸಿ ಆತನನ್ನು ಸಮೀಪಿಸಿ ಅಡ್ಡಗಟ್ಟಿ ತಮ್ಮನ್ನು ವಿವಾಹ ಮಾಡಿಕೊಳ್ಳುವಂತೆ ಬಲವಂತ ಮಾಡಿದಾಗ ಆ ಬ್ರಾಹ್ಮಣ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಪರಿಪೂರ್ಣವಾಗದೇ ಇದ್ದುದರಿಂದ ಅವರ ಕೋರಿಕೆಯನ್ನು ನಿರಾಕರಿಸಿದನು. ಆಗ ಆ ಬ್ರಾಹ್ಮಣ ಕನ್ಯರು ಕೋಪದಿಂದ ನೀನು ಪಿಶಾಚಿಯಾಗು ಎಂದು ಶಪಿಸಿದಾಗ ಆ ವಿದ್ಯಾರ್ಥಿಯು ನೀವು ಕೂಡ ಪಿಶಾಚಿಗಳಾಗಿರಿ ಎಂದು ಪ್ರತಿಶಾಪ ನೀಡುವುದರಿಂದ ಅವರೆಲ್ಲರೂ ಪಿಶಾಚ ರೂಪದಿಂದ ಆ ಕೊಳದ ಹತ್ತಿರವೇ ಇದ್ದು ಎಲ್ಲರನ್ನೂ ಬಾಧಿಸುತ್ತಾ ಆಹಾರ ದೊರೆತರೆ ಅವುಗಳಿಗೆ ಜಗಳವಾಡುತ್ತಿದ್ದರು. ಕೆಲ ಕಾಲದ ನಂತರ ಒಬ್ಬ ಸಿದ್ಧನು ಕೊಳದ ಬಳಿಗೆ ಬಂದಾಗ ಆ ಪಿಶಾಚಿಗಳ ತಾಯಿ ತಂದೆಯರು ತಮ್ಮ ಮಕ್ಕಳು ಪಿಶಾಚ ಶಾಪದಿಂದ ಹೇಗೆ ಮುಕ್ತಿ ಹೊಂದುವರು ಎಂದು ಕೇಳಿದರು. ಆ ಸಿದ್ಧಿ ಪುರುಷನು ಇವರೆಲ್ಲರ ಕೈಯಲ್ಲಿ ಮಾಘ ಮಾಸದಲ್ಲಿ ಗಯಾಕ್ಷೇತ್ರದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸಿದರೆ ಅವರಿಗೆ ಪಿಶಾಚ ರೂಪಗಳು ತೊಲಗಿ ಹೋಗುವು ಎಂದು ಹೇಳಿದಾಗ ಅವರು ಹಾಗೆಯೇ ಮಾಡಿದ್ದರಿಂದ ಆ 4 ಯಥಾರೂಪ ಉಂಟಾಯಿತು. ಹೀಗೆ ಆಗುವುದಕ್ಕೆ ಮಾಘ ಮಾಸದ ಸ್ನಾನದ ಮಹಿಮೆಯೇ ಕಾರಣ. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ವಿಂಶೋಧ್ಯಾಯ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಪಂಚವಿಂಶೋಧ್ಯಾಯ. 25ನೇ ದಿನದ ಪಾರಾಯಣ. ಪಾಷಾಣವಾದ ಗಂಧರ್ವ ಹೆಣ್ಣಿನ ವೃತ್ತಾಂತ. ಮಾಘ ಮಾಸದಲ್ಲಿ ನದಿ ಸ್ನಾನವು ಮನುಷ್ಯರಿಗೆ ಅಲ್ಲದೆ ದೇವತೆಗಳಿಗೂ ಮತ್ತು ಗಂಧರ್ವರಿಗೂ ಸಹ ಪವಿತ್ರವಾದದ್ದು. ಒಂದು ಮಾಘ ಮಾಸದಲ್ಲಿ ಓರ್ವ ಗಂಧರ್ವನು ತನ್ನ ಪತ್ನಿಯೊಂದಿಗೆ ಭೂಲೋಕಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು. ಆತನ ಪತ್ನಿ ಮಾತ್ರ ಸ್ನಾನ ಮಾಡುವುದಿಲ್ಲವೆಂದು ಹೇಳಿದ್ದರಿಂದ ಆಕೆಗೆ ದೈವತ್ವವು ನಶಿಸಿ ಗಂಧರ್ವ ಲೋಕಕ್ಕೆ ಮರಳಲಾರದೆ ಹೋದಳು. ಆಕೆಯನ್ನು ಬಿಟ್ಟು ಆ ಗಂಧರ್ವನೊಬ್ಬನೇ ಹೊರಟು ಹೋದನು. ಆಕೆಯು ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ವಿಶ್ವಾಮಿತ್ರನಿದ್ದ ಸ್ಥಳವನ್ನು ಸೇರಿ ವಯ್ಯಾರದಿಂದ ವಿಶ್ವಾಮಿತ್ರನನ್ನು ನೋಡಲು ಆತನು ಪರವಶನಾಗಿ ಆಕೆಯನ್ನು ಪ್ರೀತಿಸಲು ಇಬ್ಬರು ಕಾಮಕ್ರೀಡೆಗಳಿಂದ ಓಲಾಡುತ್ತಿದ್ದಾಗ ಮತ್ತೆ ಗಂಧರ್ವನು ಪತ್ನಿಯನ್ನು ಹುಡುಕುತ್ತಾ ಬಂದು ನೋಡಿದಾಗ ವಿಶ್ವಾಮಿತ್ರರು ಗಂಧರ್ವ ಸ್ತ್ರೀಯೊಡನೆ ವಿಹರಿಸುತ್ತಿದ್ದರು. ಆ ದೃಶ್ಯವನ್ನು ಕಂಡು ಕುಪಿತನಾದ ಗಂಧರ್ವನು ಜಿತೇಂದ್ರಿಯನಾಗಿದ್ದೂ ಸಹ ಕಾಮಾತುರನಾದುದರಿಂದ ನಿನಗೆ ಕೋತಿಮುಖ ಉಂಟಾಗಲೆಂದು ವಿಶ್ವಾಮಿತ್ರನನ್ನು ಶಪಿಸಿ ಹಾಗೆಯೇ ಪತ್ನಿಯತ್ತ ತಿರುಗಿ ಪಾಷಾಣವಾಗಿ ಹೋಗು ಎಂದು ಶಪಿಸಿ ಹೊರಟು ಹೋದನು. ವಿಶ್ವಾಮಿತ್ರರು ಏನೂ ಮಾಡಲಾಗದೆ ವಾನರ ಮುಖವನ್ನು ಹೊತ್ತುಕೊಂಡಿರುವಾಗ ನಾರದರು ಆ ವಿಷಯವನ್ನು ತಿಳಿದುಕೊಂಡು ವಿಶ್ವಾಮಿತ್ರರ ಬಳಿ ಬಂದು, ವಿಶ್ವಾಮಿತ್ರರೇ, ಕ್ಷಣಿಕವಾದ ತುಚ್ಛ ಕಾಮನೆಗಳಿಗೆ ಒಳಗಾಗಿ ನಿಮ್ಮ ತಪಶಕ್ತಿಯನ್ನೆಲ್ಲವನ್ನೂ ವ್ಯರ್ಥ ಮಾಡಿಕೊಂಡಿರಿ. ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ಕಮಂಡಲದಲ್ಲಿ ಗಂಗಾಜಲವನ್ನು ತಂದು ಆ ಪಾಷಾಣದ ಮೇಲೆ ಪ್ರೋಕ್ಷಿಸಿ ಎಂದು ವಿವರಿಸಿದಾಗ ವಿಶ್ವಾಮಿತ್ರರು ಗಂಗಾ ಸ್ನಾನ ಮಾಡಿ ವಿಷ್ಣುವನ್ನು ಧ್ಯಾನಿಸಿದಾಗ ಅವರ ಕೋತಿಮುಖವು ಹೊರಟು ಹೋಯಿತು. ನಂತರ ವಿಶ್ವಾಮಿತ್ರರು ಕಮಂಡಲದಲ್ಲಿದ್ದ ನೀರನ್ನು ತಂದು ಪಾಷಾಣದ ಮೇಲೆ ಪ್ರೋಕ್ಷಿಸಿದಾಗ ಆ ಪಾಷಾಣವು ಹಿಂದಿನಂತೆ ಗಂಧರ್ವ ಸ್ತ್ರೀ ರೂಪವನ್ನು ಪಡೆದು ಗಂಧರ್ವ ಲೋಕಕ್ಕೆ ಹೊರಟು ಹೋದಳು. ವಿಶ್ವಾಮಿತ್ರರು ಪುನಃ ತಪಸ್ಸಿಗೆ ಮರಳಿದರು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಪಂಚವಿಂಶೋಧ್ಯಾಯ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಡ್ವಿಂಶೋಧ್ಯಾಯ. 26ನೇ ದಿನದ ಪಾರಾಯಣ. ಸುಲಕ್ಷಣ ಮಹಾರಾಜನ ವೃತ್ತಾಂತ. ವಂಗದೇಶದ ಸೂರ್ಯವಂಶದ ರಾಜನಾದ ಸುಲಕ್ಷಣ ಮಹಾರಾಜನಿಗೆ 100 ಜನ ಹೆಂಡತಿಯರಿದ್ದರು. ಆತ ಮಹಾಧೈರ್ಯವಂತ, ಶಕ್ತಿವಂತ, ಧರ್ಮಪಾಲಕ. ತನ್ನ ಪ್ರಜೆಗಳಿಗೆ ಯಾವುದೇ ರೀತಿಯ ಆಪತ್ತುಗಳು ಎದುರಾದರೂ ತನ್ನದಾಗಿ ಭಾವಿಸಿ ಅದಕ್ಕೆ ತಕ್ಕ ನಿವಾರೋಪಣಾಯಗಳನ್ನು ಮಾಡುತ್ತಿದ್ದ. ಸುಲಕ್ಷಣ ಮಹಾರಾಜ ಎಂತಹ ರಾಜಾದಿರಾಜನಾದರೂ ಎಷ್ಟೇ ಕರಗದ ಸಂಪತ್ತು ಉಳ್ಳವನಾದರೂ ಏನು ಪ್ರಯೋಜನ? ನ ಪುತ್ರಸ್ಯ ಸದ್ಗತಿರ್ ನಾಸ್ತಿ ಎಂಬಂತೆ ಪುತ್ರ ಸಂತಾನವಿಲ್ಲದೆ ಇದ್ದುದರಿಂದ ತನಗೆ ಸದ್ಗತಿ ಇಲ್ಲವಲ್ಲ. ಅಲ್ಲದೆ ತನ್ನ ವಂಶವು ಹೇಗೆ ಅಭಿವೃದ್ಧಿ ಹೊಂದುವುದು, ತನ್ನೊಂದಿಗೆ ವಂಶ ನಿರ್ವಂಶವಾಗಿ ಬಿಡುವುದೇ ಎಂದು ಕೊರಗುತ್ತಿದ್ದನು. ಒಂದು ದಿನ ಆತ ತನ್ನ ರಥವನ್ನೇರಿ ನೈಮಿಷಾರಣ್ಯದಲ್ಲಿ ಮಹಾತಪಸ್ವಿಗಳಿರುವ ಪ್ರದೇಶಕ್ಕೆ ಹೋದನು. ಅಲ್ಲಿ ತಪೋಧನರೆಲ್ಲರೂ ತಪಸ್ಸನ್ನು ಮಾಡುತ್ತಿದ್ದರು. ಸುಲಕ್ಷಣ ಮಹಾರಾಜನು ಅವರಿಗೆ ನಮಸ್ಕರಿಸಿ, ಮುನಿಶ್ರೇಷ್ಠರೇ, ನಾನು ವಂಗದೇಶಾಧಿಪತಿ, ನನ್ನನ್ನು ಸುಲಕ್ಷಣ ಎನ್ನುತ್ತಾರೆ.
ನನಗೆ 100 ಜನ ಮಡದಿಯರು, ಆದರೇನೋ ಒಂದು ಸಂತಾನವಾದರೂ ಆಗಲಿಲ್ಲ. ಆದ್ದರಿಂದ ನನಗೆ ಪುತ್ರ ಸಂತಾನವಾಗುವಂತೆ ಆಶೀರ್ವದಿಸಿ ಎಂದು ಅಂಜಲಿಬದ್ಧನಾಗಿ ಪ್ರಾರ್ಥಿಸಿದನು. ಮಹಾರಾಜನ ಮಾತಿಗೆ ಋಷಿಶ್ರೇಷ್ಠರೆಲ್ಲ ಅನುಕಂಪಗೊಂಡು, ರಾಜ, ನೀನು ಸಂತಾನಹೀನನಾಗುವುದಕ್ಕೆ ಕಾರಣವೇನೆಂದರೆ ಪೂರ್ವ ಜನ್ಮದಲ್ಲಿ ನೀನು ಸೌರರಾಷ್ಟ್ರವನ್ನು ಆಳುತ್ತಿದ್ದೆ. ಆ ಜನ್ಮದಲ್ಲಿ ಒಂದು ಮಾಘಮಾಸ ಸ್ನಾನವನ್ನೂ ಮಾಡಲಿಲ್ಲ, ಒಂದು ದಾನವನ್ನಾದರೂ ಕೊಡಲಿಲ್ಲ. ಕೇವಲ ಒಬ್ಬ ಬ್ರಾಹ್ಮಣನಿಗೆ ಕುಂಬಳಕಾಯಿ ದಾನ ಮಾಡಿದರೂ ಸಹ ಈ ಜನ್ಮದಲ್ಲಿ ಪುತ್ರ ಸಂತತಿ ಆಗುತ್ತಿತ್ತು. ಯಾರು ಮಾಘ ಮಾಸದಲ್ಲಿ ಶುದ್ಧ ಸಪ್ತಮಿಯ ದಿನ ಕೂಷ್ಮಾಂಡ ದಾನವನ್ನು ಮಾಡುವರೋ ಅವರಿಗೆ ಖಂಡಿತವಾಗಿಯೂ ಪುತ್ರ ಸಂತಾನವಾಗುತ್ತದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿ ಒಂದು ಫಲವನ್ನು ಮಂತ್ರಿಸಿ ರಾಜನಿಗೆ ಕೊಟ್ಟು, ಇದನ್ನು ನಿನ್ನ ಹೆಂಡತಿಗೆ ಸೇವಿಸುವಂತೆ ಹೇಳು ಎಂದು ಹೇಳಿದರು. ರಾಜನು ಫಲವನ್ನು ಮಹಾಭಾಗ್ಯವೆಂದು ಕಣ್ಣಿಗೊತ್ತಿಕೊಂಡು ಅರಮನೆಗೆ ಹೋದನು. ಪತಿಯ ಬರುವಿಕೆಯನ್ನು ಕಂಡು ಪಟ್ಟ ಮಹಿಷಿಯರೆಲ್ಲರೂ ಎದುರುಗೊಂಡು ಆರತಿ ಮಾಡಿ ಆಯಾಸ ಪರಿಹರಿಸಿದರು. ರಾಜ ತಾನು ತಂದಿರುವ ಮಂತ್ರಫಲದ ವಿಷಯವನ್ನು ತಿಳಿಸಿ ಭೋಜನಾನಂತರ ಸೇವಿಸುವಂತೆ ಹೇಳಿ ತನ್ನ ಕೊಠಡಿಯಲ್ಲಿ ಜೋಪಾನ ಮಾಡಿ ತಾನು ಭೋಜನಕ್ಕೆ ಪತ್ನಿಯರೊಡನೆ ಹೊರಟು ಹೋದನು. 100 ಮಡದಿಯರಲ್ಲಿ ಕಡೆಯ ಪತ್ನಿಗೆ ಅತಿ ಆಸೆ ಉಂಟಾಗಿ ಫಲವೆಲ್ಲವನ್ನು ತಾನೊಬ್ಬಳೇ ತಿನ್ನಬೇಕೆಂದು ಉದ್ದೇಶಿಸಿ ರಹಸ್ಯ ಮಾರ್ಗದ ಮೂಲಕ ರಾಜನು ಮಲಗುವ ಕೋಣೆಗೆ ಹೋಗಿ ಆ ಫಲವನ್ನು ಸೇವಿಸಿ ಏನೂ ಅರಿಯದವಳಂತೆ ಎಲ್ಲರೊಡನೆ ಸೇರಿ ಆಡುತ್ತಿದ್ದಳು. ಸುಲಕ್ಷಣ ಮಹಾರಾಜ ಮತ್ತು ಆತನ ಮಡದಿಯರು ಭೋಜನ ಮಾಡಿ ಮಂತ್ರಿಸಿದ ಫಲದ ಬಳಿಗೆ ಬಂದರು. ಬಂಗಾರದ ತಟ್ಟೆಯಲ್ಲಿಟ್ಟಿದ್ದ ಫಲ ಕಾಣಿಸಲಿಲ್ಲ. ರಾಜನಿಗೆ ಎಲ್ಲಿಲ್ಲದ ಕೋಪ ಬಂದು ಸಿಂಹಗರ್ಜನೆ ಮಾಡಲು ಎಲ್ಲರೂ ತಮಗೇನೂ ತಿಳಿದಿಲ್ಲವೆಂದು ಪ್ರಮಾಣ ಮಾಡಿ ಹೇಳಿದರು. ತುಂಬ ಕಷ್ಟಪಟ್ಟು ಮಹಾಮುನಿಗಳ ಅನುಗ್ರಹದಿಂದ ಗಳಿಸಿದ ಮಂತ್ರಫಲವು ಕೈಯಾರೆ ಕಳೆದುಕೊಂಡನಲ್ಲ ಎಂದು ಕೊರಗುತ್ತಾ ರಾಜ ಮಂಚ ಹಿಡಿದನು. ಮಂತ್ರಫಲವನ್ನು ತಿಂದಿದ್ದ ಕಿರಿಯ ಹೆಂಡತಿಯು ಗಂಡನ ಬಳಿಗೆ ಬಂದು, ನಾಥ, ಆಸೆಯಿಂದಾಗಿ ನಾನೇ ಆ ಫಲವನ್ನು ತಿಂದುಬಿಟ್ಟೆ, ಕ್ಷಮಿಸಿ ಎಂದು ಬೇಡಿಕೊಂಡಳು. ಆಗ ರಾಜನು ಸ್ವಲ್ಪ ತೃಪ್ತಿಗೊಂಡ. ವಂಶೋದ್ಧಾರಕ ಎಲ್ಲಾದರೂ ಹುಟ್ಟಬಲ್ಲ ಎಂದು ಸಮಾಧಾನ ಮಾಡಿಕೊಂಡ. ಆಕೆಯನ್ನು ಅಕ್ಕರೆಯಿಂದ ನೋಡಿದ. ಕನಿಷ್ಠ ಪತ್ನಿ ಗರ್ಭವತಿಯಾದದ್ದರಿಂದ ನವಮಾಸವು ತುಂಬುತ್ತಿರಲು ಉಳಿದ ಪತ್ನಿಯರು ಅಸೂಯೆಯಿಂದ ಸಹಿಸಲಾರದೆ ಹೋದರು. ಆಕೆ ಪುತ್ರವತಿಯಾದಲ್ಲಿ ರಾಜನು ತಮ್ಮನ್ನು ನೋಡುವುದಿಲ್ಲವೆಂದು ಯೋಚಿಸಿ ಆಕೆಯ ಗರ್ಭ ಕೆಡುವಂತೆ ಆಕೆಯು ಸೇವಿಸುವ ಆಹಾರದಲ್ಲಿ ಔಷಧವನ್ನು ಬೆರೆಸಿಟ್ಟರು. ವರಪುತ್ರನು ಹುಟ್ಟುತ್ತಿದ್ದಾನೆ, ಆದುದರಿಂದ ಗರ್ಭದಲ್ಲಿನ ಶಿಶುವಿಗೆ ಯಾವ ಅಪಾಯವೂ ಉಂಟಾಗಲಿಲ್ಲ. ಆದರೆ ಔಷಧದ ತೀವ್ರತೆಯಿಂದ ಆಕೆಗೆ ಹುಚ್ಚು ಹಿಡಿಯಿತು. ಆ ಹುಚ್ಚಿನಿಂದಾಗಿ ಒಂದು ದಿನ ರಾತ್ರಿ ಆಕೆ ಕಾಡಿಗೆ ಹೋಗಿಬಿಟ್ಟಳು. ಆಕೆ ತುಂಬು ಗರ್ಭವತಿಯಾಗಿದ್ದರಿಂದ ಆ ಕಾಡಿನಲ್ಲೇ ಒಂದು ಬಂಡೆಗಲ್ಲಿನ ಮೇಲೆ ಗಂಡು ಮಗುವಿಗೆ ಜನ್ಮವಿತ್ತಳು. ಆಕೆ ಹೆತ್ತ ಕಡೆ ಒಂದು ಹುಲಿಯು ಕಾಯುತ್ತಿದ್ದುದರಿಂದ ಅದು ತಕ್ಷಣ ಹೆರಿಗೆಯ ವಾಸನೆಯ ಸುಳಿವರಿತು ಬಂದು ಆಕೆಯನ್ನು ಕೊಂದು ತಿಂದು ಹಾಕಿಬಿಟ್ಟಿತು. ಎಳೆ ಮಗು ರಕ್ತದ ಕಲೆಗಳಿಂದ ಅನಾಥವಾಗಿ ಅಳುತ್ತಿತ್ತು. ರಾಜಹಂಸಗಳು ಆಹಾರಕ್ಕಾಗಿ ತಿರುಗಾಡುತ್ತಾ ಆ ರಾಜ ಶಿಶುವನ್ನು ನೋಡಿ ಬಳಿ ಬಂದು ರೆಕ್ಕೆಗಳಿಂದ ಆ ಕಂದನ ತೇವವನ್ನಾರಿಸಿ ಅವುಗಳ ಕೊಕ್ಕಿನಿಂದ ಮೃದುವಾದ ಹುಲ್ಲು ತಂದು ಹಾಸಿ ಅದರ ಮೇಲೆ ಮಲಗಿಸಿದವು. ಆ ಕಂದನಿಗೆ ಹಣ್ಣುಗಳನ್ನು ತಿನ್ನಿಸುತ್ತಾ 1 ವರ್ಷದವರೆಗೂ ಬೆಳೆಸಿದವು. ಬೇಸಿಗೆ ಕಾಲ ಬರುತ್ತಿದ್ದರಿಂದ ಅಲ್ಲಿ ಅವುಗಳಿಗೆ ನೀರು ಸಿಗದಿರಲು ಬಾಲಕನನ್ನು ತೆಗೆದುಕೊಂಡು ಸ್ವಲ್ಪ ದೂರದಲ್ಲಿದ್ದ ತಮ್ಮ ಜಾತಿಯ ಹಂಸಗಳಿಗೆ ಒಪ್ಪಿಸಿ ಹೊರಟು ಹೋದವು. ಆ ಹಂಸಗಳು ಆ ಬಾಲಕನಿಗೆ ಬೇಕಾದ ಹಣ್ಣು, ಜೇನು, ರಸ ಮುಂತಾದವುಗಳನ್ನು ಕೊಟ್ಟು ಬೆಳೆಸುತ್ತಿದ್ದಾಗ ಒಮ್ಮೆ ಓರ್ವ ತಪಸ್ವಿ ತನ್ನ 2 ಮಡದಿಯರೊಡನೆ ಬಂದು ಅಲ್ಲಿಯೇ ಹತ್ತಿರದಲ್ಲಿದ್ದ ಕೊಳದಲ್ಲಿ ಸ್ನಾನ ಮಾಡಿ ಉಡುಪುಗಳನ್ನು ಬದಲಾಯಿಸುತ್ತಿದ್ದಾಗ ಹಂಸಗಳೊಂದಿಗೆ ತಪ್ಪು ಹೆಜ್ಜೆಗಳನ್ನು ಹಾಕುತ್ತಾ ಕೊಳದ ಬಳಿಗೆ ಬರುತ್ತಿದ್ದ ಬಾಲಕನನ್ನು ನೋಡಿ ಅಕ್ಕರೆಯುಂಟಾಗಿ ತಮ್ಮ ಜೊತೆಗೆ ಕರೆದೊಯ್ದರು. ರಾಜಕುಮಾರನು ಅವರ ಆಶ್ರಮದಲ್ಲಿ 3 ವರ್ಷಗಳನ್ನು ಕಳೆದನು. ಅಲ್ಪ ಸ್ವಲ್ಪ ಮಾತುಗಳು ಬಂದವು. ಅವನನ್ನು ನೋಡಿ ನನ್ನ ಸವತಿ ಮಗ ಎಂದು ಹಿರಿಯ ಮಡದಿಗೆ ಅಸೂಯೆ ತಲೆದೋರಿತು. ಮಗ ಸಾಯಂಕಾಲ ಸಮಯದಲ್ಲಿ ಆಟವಾಡುತ್ತಿದ್ದಾಗ ಅವನನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಳು. ಗಂಡ ಬಂದು ಮಗುವೆಲ್ಲಿ ಎಂದು ಕೇಳಿದರೂ ಆ ದುಷ್ಟ ಹೆಂಗಸು ನಿಜ ಹೇಳಲಿಲ್ಲ. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಷಡ್ವಿಂಶೋಧ್ಯಾಯ.